ಮರ ಬೆಳೆದು ಹಣ್ಣುಗಳು ಕೊಡ್ತಾ ಇದೆ, ಬೇರೆ ಬೇರೆ ಭಾಷೆಗಳಲ್ಲಿ ಹಣ್ಣು ಕೊಡ್ತಾ ಇದೆ. ಆಗ ನಾವು ಅದನ್ನು ಹೇಳ್ತಾ ಇದೀವಿ. ಅಲ್ಲಿ ಬುಡದಲ್ಲಿ ಆ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ನೀವು ಅನೇಕ ವಿಚಾರಗಳು ಬಂದಾಗ ನಾವು ಹೇಗೆ ಬದುಕ್ತಾ ಇದೀವಿ ಅಂತೇಳಿ ಬೆಂಗಳೂರು ಅಥವಾ ನಾವು ಬೆಂಗಳೂರು ಮೊದಲಿಗೆ ತಗೋತಾ ಇದೀವಿ, ನಂತರ ಕರ್ನಾಟಕ ತಗೊಳ್ಳೋಣ. ಆದ್ರೆ ಇಲ್ಲಿ ನನಗೆ ಒಂದು ಸಂಘಟಕರು ಕೊಟ್ಟಿದ್ದು 5 ನಿಮಿಷದಲ್ಲಿ ಮಾತನ್ನು ಮುಗಿಸಿ ಅಂತ. ಅವರು ಕೂಡ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಇಲ್ಲಿ ಬಹುಭಾಷೆ ಒತ್ತಡದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು ಹೇಳ್ತೀವಲ್ಲ, ಕನ್ನಡವನ್ನ ಪ್ರಥಮ ಭಾಷೆಯಾಗಿ, ದ್ವಿತೀಯ ಭಾಷೆಯಾಗಿ, ತೃತೀಯ ಭಾಷೆಯಾಗಿ ನಾವು ಬೆಂಗಳೂರಲ್ಲಿ ಬೋಧಿಸ್ತಾ ಇದ್ದೀವಿ. ಮಕ್ಕಳಿಗೆ ನಾನೇನು 2 ಭಾಗ ಮಾಡಿ ಹೇಳದ್ನಲ್ಲ, ಆ ಒಂದು ಭಾಗದಲ್ಲಿ ಕನ್ನಡವನ್ನ ಕಲಿತ್ರೆ ಇನ್ನೊಂದು ಭಾಗದಲ್ಲಿ ಕನ್ನಡ ಅಕ್ಷರಗಳ ಬಗ್ಗೆ ಕನ್ನಡ ಶಿಕ್ಷಕರು ಪರದಾಡ್ತಾ ಇದ್ದಾರೆ. ಅಕ್ಷರಗಳು, ಮೂಲ ಅಕ್ಷರಗಳಿಂದ ಕಲಿಸ್ತಾ ಇದ್ದಾರೆ ಕನ್ನಡವನ್ನ. ನೀವು ದೊಮ್ಲೂರು ಭಾಗದಲ್ಲಿ ಹೋದ್ರೆ ತಮಿಳು ಪ್ರಭಾವ, ಬಹುಶಃ ಅಲ್ಲಿ ಭಾಗದಲ್ಲಿ ಗೊತ್ತಿರುತ್ತೆ ನಿಮಗೆ. ಎಲೆಕ್ಟ್ರಿಸಿಟಿ ಭಾಗಕ್ಕೆ ಹೋದ್ರೆ ಹಿಂದಿ ಪ್ರಭಾವ, ಅಲ್ಲಿ ತಮಿಳು ಪ್ರಭಾವ ಮತ್ತು ತೆಲುಗು ಪ್ರಭಾವ. ಅಲ್ಲಿ ಶಾಲೆಗಳಿಗೆ ನೀವು ಇಲ್ಲಿ ಕೂಡ ಅಧಿಕಾರಿಗಳಿದ್ರಿ, ಶಾಲೆಗಳಿಗೆ CS ಸೈಡ್ ತಗೊಂಡಿದ್ದಾರೆ, ಸರ್ಕಾರಿ ಜಾಗ ಇದೆ, ಸರ್ಕಾರಿ ಸೌಲಭ್ಯವಿದೆ, RT ಅಮೌಂಟ್ ತಗೊಳ್ತಾರೆ, ಬೇರೆ ಎಲ್ಲ ಸೌಲಭ್ಯಗಳನ್ನು ತಗೊಳ್ತಾರೆ. ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಬೋಧಿಸು ಅಂತ ಹೇಳಿದ್ರೆ ಅವರ ನರನಾಡಿಗಳೆಲ್ಲವೂ ಏನಾಗ್ತವೆ? ಕನ್ನಡ ವಿರುದ್ಧವಾಗಿ ನಿಲ್ತವೆ. ಯಾಕೆ ಏನಂತ ಹೇಳಿದಾಗ ಅಲ್ಲಿ ಅನೇಕ ವಿಷಯಗಳು ಅವರಿಗೆ ಕಾಡ್ತವೆ. ಯಾಕೆ? ಅವರಿಗೆ ಆ ಮೂಲತಃ ಬಂಡವಾಳಶಾಹಿ ಮನೋಭಾವನೆಯಲ್ಲಿ ಅವರು ಬಂದ್ಬಿಟ್ಟಿದ್ದಾರೆ. ಯಾವಾಗ ಒಬ್ಬ ಮನುಷ್ಯನಲ್ಲಿ ಬಂಡವಾಳಶಾಹಿ ಬರುತ್ತೋ, ಮನಸ್ಥಿತಿ ಬರುತ್ತೋ, ಆವಾಗ ಭಾಷೆ ಆಗ್ಲಿ, ಜಲ ಆಗ್ಲಿ, ನೆಲ ಆಗ್ಲಿ, ಸಂಸ್ಕೃತಿ ಆಗ್ಲಿ ಇನ್ಯಾವುದು ಕಾಣೋದಿಲ್ಲ. ಹಾಗಾದಾಗ ನಾವು ಮಕ್ಕಳಲ್ಲಿ ಭಾಷಾ ಪ್ರೀತಿಯನ್ನ ಹೇಗೆ ಬೆಳೆಸಬೇಕು, ನೆಲ ಜಲದ ಸಂಸ್ಕೃತಿಯನ್ನ ಹೇಗೆ ಬೆಳೆಸಬೇಕು ಎಂಬುದು ನಮಗೆ ಕಾಡುತ್ತೆ. ಇಲ್ಲಿ ಪೋಷಕರಾದವರು ನಾವು ಕೂಡ ನೋಡಿ, ಅನೇಕ ಜನರು ನಮ್ಮಲ್ಲಿ ಬಹುಭಾಷಾ ಬೋಧನಾ ಪದ್ಧತಿ ಇದೆ. ನಾವು ಸ್ಟೇಟ್ ಸಿಲೆಬಸ್ ಅಂತ ಹೇಳ್ತೀವಿ, CBSE ಅಂತ ಹೇಳ್ತೀವಿ, ICSE ಅಂತ ಹೇಳ್ತೀವಿ, IB ಅಂತ ಹೇಳ್ತೀವಿ. ಇವೆಲ್ಲ ಶಾಲೆಗಳು ಇದಾವೆ. ಅದರಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಕೂಡ ಇದಾವೆ. ನೀವು ಬಹುಶಃ ಬಹಳ ಜನಕ್ಕೆ ಗೊತ್ತಿಲ್ಲ. ನಿಮ್ಗೆ ಗೊತ್ತು, ಬಹುಶಃ BHS ಅಂತ ಕೇಳಿರ್ತೀರಿ, ಬೆಂಗಳೂರು ಹೈಸ್ಕೂಲ್ ಅಂತ ಕೇಳಿರ್ತೀರಿ, ನ್ಯಾಷನಲ್ ಹೈಸ್ಕೂಲ್ ಅಂತ ಕೇಳಿರ್ತೀರಲ್ವಾ? ಅವುಗಳೆಲ್ಲ ಎಲ್ಲಿಗೆ ಬಂದಿದ್ದಾವೆ ಅಂತ ಹೇಳಿದ್ರೆ ಮುಚ್ಚೋ ಸ್ಥಿತಿಗೆ ಬಂದಿದ್ದಾವೆ. ಅವೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳು. ಯಾಕೆ? ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳಿಗೆ ಪೋಷಕರು ಪ್ರವೇಶವನ್ನು ಕೊಡ್ತಾ ಇಲ್ಲ.